ಓಕೆ ವಿದ್ಯಾರ್ಥಿಗಳೇ, ಇದೀಗ ರೋಧ ಅವಲಂಬಿಸಿರುವ ಅಂಶಗಳ ಕುರಿತು ಒಂದು ಪ್ರಯೋಗವನ್ನು ಮಾಡೋಣ. ರೋಧ ಅವಲಂಬಿಸಿರುವ ಅಂಶಗಳು ನಿಮಗೆ ಗೊತ್ತಿದೆ. ನಂಬರ್ 1 ಯಾವುದು? ವಾಹಕದ ಉದ್ದ. ನಂಬರ್ 2 ವಾಹಕದ ಅಡ್ಡ ಕೊಯ್ತ. ನಂಬರ್ 3 ವಾಹಕದ ಪ್ರಾಕೃತಿಕ ಗುಣ. ಮತ್ತೊಂದು ಈಗ ಉದ್ದ ಮತ್ತು ಅಡ್ಡ ಕೊಯ್ತ ಇವೆರಡು ಅಂಶಗಳ ಕುರಿತು ಪ್ರಯೋಗವನ್ನ ಮಾಡೋಣ. ಈ ಪ್ರಯೋಗಕ್ಕೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು, ಇಲ್ಲಿ ನಾನು ಬ್ಯಾಟ್ರಿ ತಗೊಂಡಿದ್ದೀನಲ್ವಾ, ಬಲ್ಬನ್ನು ಕನೆಕ್ಟ್ ಮಾಡಿದ್ದೀನಿ, ಮತ್ತು ಇಲ್ಲಿ ಏನಾಗಿದೆ ಪೆನ್ಸಿಲನ್ನು ತಗೊಂಡಿದ್ದೀನಿ. ಇದು ವಾಹಕ ಅಂತ ಪರಿಗಣನೆ ಮಾಡಿ ತಗೊಂಡಿದ್ದೀನಲ್ವಾ. ಈಗ ನೋಡಿ, ಇಲ್ಲಿ ಪೆನ್ಸಿಲಲ್ಲಿ ನಾನು ಏನು ಮಾಡಿದ್ದೀನಿ, ಈ ಮಧ್ಯದಲ್ಲಿ ಒಂದು ಗ್ಯಾಪ್ ಅನ್ನು ಮಾಡಿದ್ದೀನಲ್ವಾ, ಇಲ್ಲಿಂದ ನಾನೇನು ಮಾಡ್ತೀನಿ, ಎರಡು ಉದ್ದಗಳನ್ನು ತಗೊಳ್ತೀನಿ, ಎ ಬಿ ಮತ್ತು ಎ ಸಿ ಅಂತ ತಗೊಳ್ತೀನಿ. ಓಕೆನಾ. ಈಗ ಮೊದಲಿಗೆ ಉದ್ದ ರೋಧಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅನ್ನೋದನ್ನ ನಾವು ನೋಡಿದ್ದೀವಿ, ಹೌದಲ್ವಾ. ಈಗ ಇದೆಲ್ಲವನ್ನ ಮೊದಲಿಗೆ ಏನು ಮಾಡೋಣ, ಕನೆಕ್ಷನ್ ಮಾಡೋಣ. ಫಸ್ಟಿಗೆ ಮಂಡಲ ಸರಿಯಾಗಿದೆಯಾ? ವಿದ್ಯುತ್ ಮಂಡಲ ಕರೆಕ್ಟ್ ಆಗಿದೆಯಾ? ಈಗ ನಾನೇನು ಮಾಡ್ತೀನಿ, ಒಂದು ಉದ್ದದ ವಾಹಕಕ್ಕೆ ಪೆನ್ಸಿಲಿಗೆ ಏನು ಮಾಡ್ತೀನಿ, ಈ ರೀತಿ ಸಂಪರ್ಕವನ್ನು ಕೊಡ್ತಾ ಇದ್ದೀನಿ. ಕಾಣ್ತಿದ್ಯಾ? ಕೊಟ್ಟಿದ್ದೀನಲ್ವಾ? ಈಗ ನೀವು ಗಮನಿಸಿ, ಇಲ್ಲಿ ವಿದ್ಯುತ್ ಪ್ರವಾಹ ಕಾಣ್ತಾ ಇದೆ ನೋಡಿ ಅಲ್ವಾ. ಬಹಳ ವಿದ್ಯುತ್ ಪ್ರವಾಹ ಉಂಟಾಗಿದೆಯಾ? ಕಡಿಮೆ ವಿದ್ಯುತ್ ಪ್ರವಾಹ ಉಂಟಾಗಿದೆ? ಕಡಿಮೆ ವಿದ್ಯುತ್ ಪ್ರವಾಹ ಉಂಟಾಗಿದೆ. ಯಾಕೆ? ಉದ್ದಕ್ಕೆ ರೋಧ ನೇರ ಅನುಪಾತದಲ್ಲಿರುವುದರಿಂದ ಉದ್ದ ಹೆಚ್ಚಾಗಿದೆ, ರೋಧ ಏನಾಯಿತು? ಹೆಚ್ಚಾಯಿತು. ರೋಧ ಹೆಚ್ಚಾದಾಗ ವಿದ್ಯುತ್ ಪ್ರವಾಹನು ಕಡಿಮೆ ಆಗುತ್ತೆ, ಹೌದಲ್ವಾ. ಈಗ ಸ್ವಲ್ಪ ವಾಹಕದ ಉದ್ದವನ್ನು ಕಡಿಮೆ ಮಾಡ್ತಾ ಇದ್ದೀನಿ ನೋಡಿ. ನಾನು ಈ ಮಧ್ಯದಲ್ಲಿ ಏನು ಮಾಡ್ತೀನಿ, ಕ್ಲಿಪ್ಪನ್ನು ಇಡ್ತೀನಿ ಅಲ್ವಾ. ಈಗ ಏನಾಯ್ತು, ಉದ್ದ ಕಮ್ಮಿ ಇದೆಯಲ್ವಾ. ಉದ್ದ ಕಡಿಮೆ ಆದಾಗ ರೋಧ ಏನಾಗಿರುತ್ತೆ, ಅದು ಕಡಿಮೆ ಆಗುತ್ತೆ. ಯಾಕೆ? ನೇರ ಅನುಪಾತ ಅಲ್ವಾ. ರೋಧ ಕಮ್ಮಿ ಆದಾಗ ಇಲ್ಲಿ ವಿದ್ಯುತ್ ಪ್ರವಾಹ ಏನಾಗುತ್ತೆ, ಕಾಣ್ತಿದೆ, ವಿದ್ಯುತ್ ಪ್ರವಾಹ ಜಾಸ್ತಿ ಇದೆಯಲ್ವಾ. ಈ ಅಂಶ ರೋಧಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಎನ್ನುವುದನ್ನು ತೋರಿಸುವ ಪ್ರಯೋಗ. ಅರ್ಥ ಆಯ್ತಲ್ವಾ?